ರಿಲೀಸ್ಗೆ ಅಂತ ಉಳಿದಿರೋದು ಇನ್ 5 ದಿನ, ವಾರಕ್ಕಿಂತನೂ ಕಮ್ಮಿನೇ. ಆದ್ರೆ ಈ ಹಂತದಲ್ಲೂ ಹೈಪ್ ಅನ್ನೋದು ಮಾತ್ರ ಕಾಣ್ತಾನೆ ಇಲ್ಲ, ಲಿಟ್ರಲಿ ಕಾಣ್ತಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಸಿನಿಮಾದ 2ನೇ ಟ್ರೈಲರ್ ದಿ ಫೈನಲ್ ವಾರ್ ಕೂಡ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಕಲ್ಕಿ 2898 ಅಂದ್ರೆ ಇಲ್ಲಿಂದ 874 ವರ್ಷಗಳ ಮುಂದೆ ನಡೀತಾ ಇರುವಂತ ಕಥೆ. ಬೇಸಿಕಲಿ ಈ ರೀತಿಯ ಒಂದು ಫ್ಯೂಚರಿಸ್ಟಿಕ್ ವರ್ಲ್ಡ್ ಅಂದಾಗ ಅಲ್ಲಿನ ಟೆಕ್ನಾಲಜಿ, ವೆಲ್ ಮಾಡರ್ನೈಸ್ಡ್ ವೆಪನ್ಸ್, ಲೈಫ್ ಸ್ಟೈಲ್, ಇನ್ನು ಸುಮಾರು ವಿಷಯಗಳು ಕಣ್ಮುಂದೆ ಬರ್ತವೆ. ಇನ್ಫ್ಯಾಕ್ಟ್ ಆ ಎಲ್ಲಾ ವಿಷಯಗಳನ್ನ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗೇನೆ ಟ್ರೈಲರ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿರೋದು ಇಲ್ಲಿನ ಕಾನ್ಸೆಪ್ಟ್ ಮತ್ತೆ ಸ್ಟೋರಿ ಲೈನ್. ಮಹಾಭಾರತ, ಕಲ್ಕಿ, ಅಶ್ವತ್ಥಾಮ, ಕಲಿಯುಗ, ಸತ್ಯಯುಗ ಹೀಗೆ ನಮ್ಮದೇ ನೆಲದ ಕಥೆಯೊಂದನ್ನ ತಗೊಂಡು ಅದಕ್ಕೆ ಡೆಪ್ತ್ ಆಡ್ ಮಾಡ್ತಾ ಯಾವ ಹಾಲಿವುಡ್ ಸೂಪರ್ ಹೀರೋ ಸಿನಿಮಾಗಿಂತನೂ ನಾವೇನ್ ಕಡಿಮೆ ಇಲ್ಲ ಅನ್ನೋ ಮಟ್ಟಿಗೆ ಇಡೀ ಒಂದು ಯೂನಿವರ್ಸ್ ಅನ್ನೇ ಕ್ರಿಯೇಟ್ ಮಾಡ್ತಾ ಇದಾರಲ್ಲ, ಆ ಪ್ರಯತ್ನಕ್ಕೆ, ಆ ವಿಷನ್ಗೆ ಡೈರೆಕ್ಟರ್ ನಾಗಶ್ವಿನ್ ಅವ್ರನ್ನ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇನ್ನು ಸ್ಟೋರಿ ಕಡೆ ಬಂದ್ರೆ, ಬುಜ್ಜಿ ಅಂಡ್ ಭೈರವ ಸೀರೀಸ್ ನಲ್ಲಿ ನಾವೆಲ್ಲ ಆಲ್ರೆಡಿ ನೋಡಿ ತಿಳ್ಕೊಂಡಿದೀವಿ ಆ ರೋಬೋಟಿಕ್ AI ಮೈಂಡ್ ಎಲ್ಲಿಂದ ಬಂತು, ಭೈರವನಿಗೆ ಅದು ಹೇಗ್ ಸಿಕ್ತು, ಯಾತಕ್ಕೋಸ್ಕರ ಅವರಿಬ್ಬರು ಜೊತೆಗಿದ್ದಾರೆ, ಹಾಗೆ ಇನ್ನಷ್ಟು. ಅಂಡ್ ಈಗ ಸಿನಿಮಾ ಶುರು ಆಗೋದೆ ಆ ಪಾಯಿಂಟ್ ಇಂದ. ಇದಲ್ದೇನೆ ಶಂಭಾಲ, ಅಲ್ಲಿನ ಜನ, ಅವರು ಬದುಕ್ತಾ ಇರುವಂತ ರೀತಿ, ಲೈಕ್ ಲಿಟ್ರಲಿ ಉಸಿರಾಡೋ ಗಾಳಿಯಿಂದ ಹಿಡಿದು ಬಳಸೋ ಪ್ರತಿ ವಸ್ತುವಿನವರೆಗೂ ಎಲ್ಲದನ್ನು ಯೂನಿಟ್ಸ್ ಕೊಟ್ಟೆ ಖರೀದಿ ಮಾಡಬೇಕು ಅಂತ ಪರಿಸ್ಥಿತಿ. ಆ ಮಟ್ಟಿಗೆ ಪ್ರಪಂಚ ವಿನಾಶದ ಹಂಚಿಗೆ ತಲುಪಿದೆ ಅನ್ನೋದನ್ನ ಸಿರೀಸ್ ಅಲ್ಲೇ ತಿಳಿಸಿದ್ರು. ಅಂಡ್ ಈಗ ಟ್ರೈಲರ್ ನಲ್ಲೂ ಅವುಗಳನ್ನ ಪೋರ್ಟ್ರೆ ಮಾಡಿದ್ದಾರೆ. ಕಾಶಿ ಈ ಪ್ರಪಂಚದ ಕೊನೆಯ ನಗರ, ಜಗತ್ತಲ್ಲಿ ಉಳಿದಿರುವಂತ ಅಲ್ಪ ಸ್ವಲ್ಪ ರಿಸೋರ್ಸ್ ಇರೋದು ಕೂಡ ಆ ಜಾಗದಲ್ಲೇ. ಹಾಗಾಗಿನೇ ಭೂಮಿ ಮೇಲೆ ಉಳಿದಿರುವಂತ ಪ್ರತಿಯೊಬ್ಬ ಮನುಷ್ಯ ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ. ಹಾಗೆ ಬರೋರಿಗೆ ಯೂನಿಟ್ಸ್ ಅಂತೂ ಕಡ್ಡಾಯ. ಇನ್ನು ಶಂಭಾಲ, ಅದ್ರ ಬಗ್ಗೆ ಸೀರೀಸ್ ನಲ್ಲಿ ಉಲ್ಲೇಖ ಮಾಡಿದ್ದನ್ನ ಬಿಟ್ರೆ ಮೊದಲನೇ ಟ್ರೈಲರ್ ನಲ್ಲಿ ಯಾವುದೇ ತರ ಡೀಟೇಲ್ಸ್ ಅನ್ನ ಕೊಟ್ಟಿರ್ಲಿಲ್ಲ. ಬಟ್ ಈಗ ಬಿಟ್ಟಿರುವಂತ 2ನೇ ಟ್ರೈಲರ್ ನಲ್ಲಿ ಶಂಭಾಲ ಮತ್ತದರ ಪ್ರದೇಶಗಳನ್ನ ತುಂಬಾನೇ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಮೈಥಾಲಜಿ ಪ್ರಕಾರ ಶಂಭಾಲ ಬಂದು ಕಲ್ಕಿಯ ಜನ್ಮಸ್ಥಳ, ಅಲ್ಲಿಂದನೇ ಕಲಿಯುಗ ಅಂತ್ಯ ಆಗಿ ಸತ್ಯಯುಗ ಶುರುವಾಗೋದು. ಅಂಡ್ ಈಗಿನ ವರ್ಲ್ಡ್ ಅಲ್ಲಿ ಹಿಮಾಲಯ ಮತ್ತೆ ಗೋಬಿ ಮರುಭೂಮಿಯ ಮಧ್ಯೆ ಈ ನಗರ ಉದ್ಭವ ಆಗಲಿದೆಯಂತೆ. ಇದನ್ನ ಆಲ್ಮೋಸ್ಟ್ ನಾವೆಲ್ಲ ಸಣ್ಣದಾಗಿ ಅಂತೂ ಕೇಳೇ ಇರ್ತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್, ಇದಿರೋದು ಕಾಶಿಯಲ್ಲಿ. ಅಂಡ್ 2 ಟ್ರೈಲರ್ ಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಶಂಭಾಲ ಸದ್ಯಕ್ಕೆ ತಣ್ಣಗಿದೆ, ಬಟ್ ಕಾಶಿಲಿ ಹೆವಿ ಇಂಟೆನ್ಸಿಟಿ. ಸ್ಪೆಷಲಿ ಕಾಂಪ್ಲೆಕ್ಸ್ ಅಲ್ಲಿರೋ ಜನ ಇಡೀ ನಗರವನ್ನ ಡಾಮಿನೇಟ್ ಮಾಡ್ತಿದ್ದಾರೆ. ಕಾಂಪ್ಲೆಕ್ಸ್ ಯಾಕಂದ್ರೆ ಅಲ್ಲಿ ಫ್ರೆಶ್ ಆಕ್ಸಿಜನ್, ಗಿಡ ಮರ, ಕುಡಿಯೋದಕ್ಕೆ ಒಳ್ಳೆ ನೀರು, ಗಾಳಿ, ಲೈಕ್ ಈಗ ಭೂಮಿ ಮೇಲೆ ಖಾಲಿಯಾಗಿರೋ ಎಲ್ಲಾ ಸಂಪನ್ಮೂಲಗಳು ಅಲ್ಲಿ ಇದೆಯಂತೆ ಅಷ್ಟೇ. ಬಟ್ ನನ್ನ ಪ್ರಕಾರ ಕಾಂಪ್ಲೆಕ್ಸ್ ಅಲ್ಲೂ ಅದೆಲ್ಲ ಇಲ್ಲ. ಜಸ್ಟ್ ಈ ಜನರನ್ನ ಆಳೋದಕ್ಕೆ ಆ ತರದ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿರ್ತಾರೆ ಅನ್ಕೋತೀನಿ. ಇನ್ನು ಕ್ಯಾರೆಕ್ಟರ್ಸ್ ಕಡೆ ಬಂದ್ರೆ, ಭೈರವ ಒಬ್ಬ ಸ್ವಾರ್ಥಿ, ಯಾವುದೇ ತರ ಎಮೋಷನಲ್ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತವನು. ಅಂಡ್ ಯೂನಿಟ್ಸ್ ಕೊಟ್ರೆ ಸಾಕು, ಯಾರಿಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ಕೊಡ್ತಾನೆ. ಹಾಗೆ ಅವನ ಗುರಿ ಇರೋದು ಕಾಂಪ್ಲೆಕ್ಸ್ ಕಡೆಗೆ. ಅಂಡ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ 1 ಮಿಲಿಯನ್ ಯೂನಿಟ್ಸ್ ಕೊಡ್ಬೇಕು. ಬಿಕಾಸ್ ಆಗ್ಲೇ ಹೇಳ್ದೆ ಅಲ್ವಾ, ಫ್ರೆಶ್ ಏರ್, ಒಳ್ಳೆ ನೀರು, ಜಾಗ, ಅದಕ್ಕೋಸ್ಕರ. ನೆಕ್ಸ್ಟ್ ಅಶ್ವತ್ಥಾಮ, ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರ ಮಕ್ಕಳನ್ನ ಕೊಂದು ಕೃಷ್ಣನಿಂದ ಶಾಪಗ್ರಸ್ತನಾಗಿ ಭೂಮಿ ಮೇಲೆ ಚಿರಂಜೀವಿಯಾಗಿ ಬದುಕ್ತಾ ಇರ್ತಾನೆ. ಅಂಡ್ ತನಗಿದ್ದಂತ ಮಣಿನ ಕೃಷ್ಣ ಒಡೆದು ಹಾಕಿ ಶಾಪ ಕೊಟ್ಟಿರೋದ್ರಿಂದ ಅಶ್ವತ್ಥಾಮನ ಹಣೆಯ ಮೇಲೆ ಒಂದು ದೊಡ್ಡ ಗಾಯ ಸೇರಿ ಮೈ ತುಂಬಾ ವಾಸಿ ಆಗದೆ ಇರೋ ರೀತಿ ಸಣ್ಣ ಪುಟ್ಟ ಗಾಯಗಳಾಗಿರ್ತವೆ. ಹಾಗೆ ಮುಖ್ಯವಾಗಿ ಅಶ್ವತ್ಥಾಮ ಹೊರಗಿನ ಪ್ರಪಂಚಕ್ಕೆ ಕಾಣಿಸ್ಕೊಂಡೇ ಇರೋದಿಲ್ಲ. ಆದ್ರೆ ಈಗ ಕಲ್ಕಿ ಬರೋ ಸಮಯ ಆಗಿರೋದ್ರಿಂದ, ಕಲಿಯುಗ ಅಂತ್ಯ ಆಗೋ ಹಂತಕ್ಕೆ ಬಂದಿರೋದ್ರಿಂದ, ಮೇನ್ಲಿ 6000 ವರ್ಷಗಳ ನಂತರ ಶಾಪ ವಿಮೋಚನೆಗೆ ಕಾಲ ಕೂಡ ಬಂದಿರೋದ್ರಿಂದ ಅಶ್ವತ್ಥಾಮ ಹೊರಗ್ ಬಂದಿದ್ದಾನೆ. ಜೊತೆಗೆ ಆತನ ಮಣಿ ಕೂಡ ಸಿಕ್ಕಿದೆ. ಇನ್ನು ಟ್ರೈಲರ್ ನಲ್ಲೇ ತೋರಿಸಿರೋ ಹಾಗೆ ಕಾಶಿಗೆ ಬೇರೆ ಊರಿಂದ ಬರೋ ಒಬ್ಬ ಚಿಕ್ಕ ಹುಡುಗ ಅಲ್ಲಿರೋ ಶಿವನ ದೇವಸ್ಥಾನದಲ್ಲಿ ಅಶ್ವತ್ಥಾಮನನ್ನ ನೋಡ್ತಾನೆ. ಅಂಡ್ ಚಿಕ್ಕ ಹುಡುಗ ಒಂದ್ ರೀತಿ ಕ್ಯೂರಿಯಾಸಿಟಿ ಅಲ್ವಾ, ಹಾಗಾಗಿ ತನ್ನದೇ ರೀತಿಯಲ್ಲಿ ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ನಂತರ ಅಶ್ವ ಅಂಕಲ್ ಅನ್ಕೊಂಡು ಹತ್ರನೂ ಆಗ್ತಾನೆ. ಬಟ್ ಇಲ್ಲಿ ಅಶ್ವತ್ಥಾಮನ ಮೇನ್ ಪರ್ಪಸ್ ಏನು ಅಂದ್ರೆ, ಅವನು ಒಂದು ಭ್ರೂಣನ ಕಾಪಾಡಬೇಕಾಗಿರುತ್ತೆ. ಅಫ್ಕೋರ್ಸ್ ದೀಪಿಕಾ ಅವರ ಗರ್ಭದಲ್ಲಿ ಇರುವಂತದ್ದು. ಯಾಕಂದ್ರೆ ಆ ಮಗುವಿನಿಂದನೇ ಹೊಸ ಪ್ರಪಂಚದ ಆರಂಭ. ಬೈ ದ ವೇ, ಆ ಗರ್ಭಿಣಿ ಬಂದು ಫರ್ಟೈಲ್ ಲ್ಯಾಬ್ ಇಂದ ತಪ್ಪಿಸ್ಕೊಂಡಿರುವಂತ ಒಂದು ಬೌಂಟಿ ಮುಂಚೆ ಕಾಂಪ್ಲೆಕ್ಸ್ ಅಲ್ಲಿ ಇದ್ದಂತವಳು. ಸೊ ಈಗ ಅವಳನ್ನ ಹಿಡಿದುಕೊಟ್ಟವರಿಗೆ 1 ಮಿಲಿಯನ್ ಯೂನಿಟ್ಸ್ ಕೊಡ್ಲಾಗತ್ತೆ ಅಂದಿದ್ದಕ್ಕೇನೆ ಭೈರವ ಆ ಕಡೆ ಹೊರಟಿದ್ದಾನೆ ಅವಳನ್ನ ಹಿಡಿಯೋದಕ್ಕೆ. ಬಟ್ ಇನ್ ದ ಸೇಮ್ ವೇ ಅವಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಶ್ವತ್ಥಾಮ ರೆಡಿಯಾಗಿ ನಿಂತಿದ್ದಾನೆ. ಸೊ ಅಲ್ಲಿಗೆ ಅಶ್ವತ್ಥಾಮ ವರ್ಸಸ್ ಭೈರವ, ಆ ಫೇಸ್ ಆಫ್ ಈ ಸಿನಿಮಾದ ಮುಖ್ಯವಾದ ಭಾಗ ಅಂತ ಅನ್ಕೋಬಹುದು. ಇನ್ನು ಈ ಬೌಂಟಿಯ ಹೆಸರು ಸಮ್ 80, ಟೆಕ್ನಿಕಲ್ ಆಗಿ ಸುಮತಿ ಅಂತ ಹೇಳ್ಬೋದು. ಅಂಡ್ ಕಲ್ಕಿಯ ತಾಯಿಯ ಹೆಸರು ಕೂಡ ಸುಮತಿನೇ. ಸೊ ಅಲ್ಲಿಗೆ ಭೈರವ ಕಲ್ಕಿ ಅಲ್ವಾ, ಅಥವಾ ಕಲ್ಕಿ ಈಗ ಹುಟ್ಟಬೇಕಿರೋ ಮಗುನ, ಆ ಒಂದು ಕನ್ಫ್ಯೂಷನ್ ಅಂತೂ ಇಲ್ಲಿ ಇದ್ದೇ ಇದೆ. ಇವೆಲ್ಲದರ ಜೊತೆಗೆ ಇನ್ನೊಂದು ಕಡೆ ಈ ಕಾಶಿನ ಹಿಡಿತಕ್ಕೆ ತಗೊಂಡಿರೋನು ಸುಪ್ರೀಂ ಯಾಸ್ಕಿನ್, ಕಾಂಪ್ಲೆಕ್ಸ್ ನ ಸರ್ವಾಧಿಕಾರಿ. ಅಂಡ್ ಮತ್ತೊಂದು ಕಡೆ ಮಾನ್ಸ್ಟರ್ ಕಲಿ, ಕಮಲ್ ಹಾಸನ್ ಅವರು. ಆಕ್ಚುಲಿ ಟ್ರೈಲರ್ 1 ನೋಡಿದಾಗ ಏನ್ ಬರೀ ಇಷ್ಟನಾ ಅಂತ ಅನ್ಸಿತ್ತು.
ಹಾಗೆ ಇದೊಂದು ಯೂನಿವರ್ಸ್ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರ ಪಾತ್ರ ಕಡಿಮೆ ಇತ್ತು. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅದನ್ನ ಜಾಸ್ತಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಅಂಡ್ ಆಲ್ಸೋ ಆ ಫೇಸ್ ಆಫ್ ನ ಮುಂದಿನ ಸಿನಿಮಾದಲ್ಲೇ ಎಕ್ಸ್ಪೆಕ್ಟ್ ಮಾಡಬಹುದೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಕಲಿ ಪಾತ್ರಕ್ಕೆ ಈ ಸಿನಿಮಾದಲ್ಲೂ ಇಂಪಾರ್ಟೆನ್ಸ್ ಇದ್ದೇ ಇದೆ. ಅಂಡ್ ಅದು ಶಂಭಾಲ ಮೇಲಾಗೋ ಯುದ್ಧದಿಂದ ಗೊತ್ತಾಗ್ತಾ ಇದೆ. ಬಿಕಾಸ್ ಆ ರಾಕ್ಷಸನಿಗೆ ಹೊಸ ಪ್ರಪಂಚಕ್ಕೆ ಹೋಗೋದಕ್ಕೆ ಆ ಮಗು ಬೇಕೇ ಬೇಕು. ಅಂಡ್ ಈಗ ಆ ಮಗು ಇರೋದು ಶಂಭಾಲದಲ್ಲಿ. ಸೊ ಅದಕ್ಕಾಗಿನೇ ಈ ಯುದ್ಧ. ಇನ್ನು ಬೆಸ್ಟ್ ಪಾರ್ಟ್ ಅಂದ್ರೆ ಈ ಎಲ್ಲಾ ಕ್ಯಾರೆಕ್ಟರ್ ಗಳನ್ನ ಪ್ರೆಸೆಂಟ್ ಮಾಡಿರೋ ರೀತಿ. ಐ ಮೀನ್ ಆ ಮೈನ್ಯೂಟ್ ಡೀಟೇಲ್ಸ್ ನ ಕೂಡ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ಪೆಷಲಿ ಅಶ್ವತ್ಥಾಮನ ಪಾತ್ರ ಮನುಷ್ಯನಿಗಿಂತ 2 ಪಟ್ಟು ಎತ್ತರ, ಅದನ್ನಂತೂ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಮುಖದ ಮೇಲಿರುವಂತ ಡೀಟೇಲ್ಸ್, ಹಣೆ ಮೇಲಾಗಿರೋ ಗಾಯ, ದಟ್ ವಾಸ್ ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಸಿಮಿಲರ್ಲಿ ಕಲಿ ಹೋದ ಟ್ರೈಲರ್ ನಲ್ಲಿ ಅಷ್ಟೊಂದು ಇರ್ಲಿಲ್ಲ ಅಂದ್ರೂ ಎಫೆಕ್ಟ್ ಗೊತ್ತಾಗ್ತಿತ್ತು. ಬಟ್ ಸೆಕೆಂಡ್ ಟ್ರೈಲರ್ ನ ನೋಡಿದ ಮೇಲೆ ಅಲ್ಲಿ ಅವರ ಪಾತ್ರಕ್ಕೆ ಕೊಟ್ಟಿರೋ ಡೈಮೆನ್ಷನ್ಸ್ ನ ಕಂಡ ಮೇಲೆ ಸೀರಿಯಸ್ಲಿ ಕಳೆದು ಹೋದೆ. ಟೆಕ್ನಿಕಲ್ ಆಗಿನೂ ಬಿಟ್ಟಂತ 2 ಟ್ರೈಲರ್ಗಳು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದೆ, ನೋ ಡೌಟ್ ಅಟ್ ಆಲ್. ಅದರಲ್ಲೂ ಈ ತರದ ಒಂದು ಕಾನ್ಸೆಪ್ಟ್, ಅದನ್ನ ಇಷ್ಟೊಂದು ಕನ್ವೀನಿಯಂಟ್ ಆಗಿ ಒಂದು ಕಡೆ ಆ ಸೂಪರ್ ಹೀರೋ ಐಡಿಯಾ, ಅಡ್ವಾನ್ಸ್ಡ್ ಬ್ಯಾಟಲ್, ಸೈಫೈ ಇವೆಲ್ಲ ಬೇಕು. ಬಟ್ ತೀರಾ ಅದನ್ನೇ ಎಳೆದು ತಂದು ತೋರ್ಸೋದಕ್ಕೆ ಹೋದ್ರೆ ಇಂಡಿಯನ್ ಆಡಿಯನ್ಸ್ ಕಾಂಟೆಕ್ಸ್ಟ್ಗೆ ಅದು ಸೂಟ್ ಆಗತ್ತಾ, ನಮ್ಮವರದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅನ್ನೋದೇ ಪ್ರಶ್ನೆ. ಸೊ ಅದಕ್ಕೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ನಾಗಶ್ವಿನ್ ಅವರು. ಅಂಡ್ ಅವರ ಈ ಥಾಟ್ ಪ್ರೊಸೆಸ್ ನ ಸೀರಿಯಸ್ಲಿ ಮೆಚ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಇಲ್ಲಿ ಬರೀ ಯೋಚನೆ ಒಂದೇ ಅಲ್ಲ, ಆ ತರ ಯೋಚನೆ ಮಾಡಿ ನಂತರ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಿದ್ಯಲ್ಲ, ಇನ್ನೊಂದು ರೀತಿ ಚಾಲೆಂಜ್ ಅದು. ಜಸ್ಟ್ ಆ ಫ್ರೇಮ್ ಗಳನ್ನೇ ಅಬ್ಸರ್ವ್ ಮಾಡಿ, ಒಳಗಡೆ ಹೇಗೋ ಆ ಕಾಂಟೋರ್ ಒಂದು ಫೀಲ್ ನ ತಂದು ಬಿಡತ್ತೆ. ಬಟ್ ಹೊರಗಡೆ ಅದನ್ನ ಕಂಟ್ರೋಲ್ ಮಾಡೋದೇ ಹೆವಿ ಕಷ್ಟ. ಬಟ್ ಸ್ಟಿಲ್ ಅದನ್ನ ಇಲ್ಲಿ ಅಚೀವ್ ಮಾಡಿದ್ದಾರೆ ಅಂದ್ರೆ, ಅಂಡ್ ಮೈನ್ಲಿ ಪ್ರತಿ ಶಾಟ್ ಅಲ್ಲೂ ಎಲಿಮೆಂಟ್ ಗಳನ್ನ ಇಟ್ಟಿದ್ದಾರೆ. ಹಾಗೆ ಯಾವ ಒಂದು ಫ್ರೇಮ್ ಕೂಡ ಖಾಲಿ ಹೊಡೆಯೋದಿಲ್ಲ. ಸ್ಪೆಷಲಿ ಕಲಿ ರಾಕ್ಷಸ ಇರುವಂತ ಈ ಫ್ರೇಮ್, ಅದರ ಪಿಕ್ಚರೈಸೇಷನ್, ಫರ್ಟೈಲ್ ಲ್ಯಾಬ್, ಕಾಸ್ಟ್ಯೂಮ್ಸ್, ಚೇಸ್ ಸೀಕ್ವೆನ್ಸ್, ಶಂಭಾಲದಲ್ಲಿರೋ ಗ್ರೀನರಿ, ಲೈಟಿಂಗ್, ಕುರುಕ್ಷೇತ್ರ ಯುದ್ಧ, ಅಂಡ್ ದೆನ್ ಆ ಮಾಡರ್ನ್ ವೆಪನ್ಸ್, ಹಾಗೆ ಅವುಗಳು ಲೋಡ್ ಆಗುವಂತ ರೀತಿ, ಲೈಕ್ ಲಿಟ್ರಲಿ ಹೇಳ್ತಾನೆ ಹೋಗ್ಬೋದು, ಆ ಲೆವೆಲ್ ಡೀಟೇಲಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೆಲವರಿದ್ದಾರೆ 600 ಕೋಟಿ ಇಟ್ಕೊಂಡು ಸಾಲಿಡ್ ಆಗಿರೋ ಔಟ್ಪುಟ್ ಕೊಟ್ಟಿ ಮಾತಾಡಿ ಅಂದ್ರೆ ಅದ್ಯಾವುದೋ ಅಸಹ್ಯವಾಗಿರೋ ಕಾರ್ಟೂನ್ ಮಾಡಿ ಬಕ್ರಾ ಮಾಡಿದ್ರು. ಇದು ಪ್ರಾಡಕ್ಟ್ ಅಂದ್ರೆ ಅರ್ಥ ಮಾಡ್ಕೊಡಿ. ಮ್ಯೂಸಿಕ್ ವಿಚಾರದಲ್ಲಿ ಫಸ್ಟ್ ಟ್ರೇಲರ್ ಒಂದು ನಾರ್ಮಲ್ ಫೀಲ್ ಅನ್ನೇ ಕೊಟ್ಟಿತ್ತು. ಬಟ್ ಸೆಕೆಂಡ್ ಟ್ರೇಲರ್ ನಾನು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಎಲ್ಲಾ ತರದ ಎಮೋಷನ್ಸ್ ನ ಹೊತ್ಕೊಂಡು ಬಂದಿದೆ. ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಿನಿಮಾ ಬರೀ ಸೈಫೈ ಅಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕಾಗಿರೋ ತರ ಮಾಸ್ ಇದೆ, ಎಲಿವೇಶನ್ಸ್ ಇದೆ, ಭಕ್ತಿಯ ಭಾವನೆ ಇದೆ, ಹಾಗೆ ಎಮೋಷನಲಿ ಒಂದು ಬ್ರೇಕ್ ಡೌನ್ ಅಂತಾನೂ ಬರುತ್ತೆ. ಸೊ ಅದನ್ನ ಹ್ಯಾಂಡಲ್ ಮಾಡೋದು ಅಂಡ್ ಅದಕ್ಕೆ ತಕ್ಕ ಹಾಗೆ ಸ್ಕೋರಿಂಗ್ ಮಾಡಿ ಒಂದೊಳ್ಳೆ ಮ್ಯೂಸಿಕ್ ಅನ್ನ ಕೊಡೋದು, ಇವೆರಡೂ ಈಗ ಸಂತೋಷ್ ನಾರಾಯಣನ್ ಅವರಿಗಿರೋ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಟ್ರೈಲರ್ ನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ಸ್ಪೆಷಲಿ ಆಕ್ಷನ್ ಟ್ರೈಲರ್ ನಲ್ಲಿ. ಸೊ ಲೆಟ್ಸ್ ಸಿ ಸಿನಿಮಾದಲ್ಲಿ ಅದು ಯಾವ ಲೆವೆಲ್ ಎಲಿವೇಟ್ ಆಗತ್ತೆ ಅಂತ. ಟೋಟಲ್ ಆಗಿ ಇದೊಂದು ವೆಲ್ ಪ್ಯಾಕ್ಡ್ ಸಿನಿಮಾ, ಹಾಗೇನೆ ಟೆಕ್ನಿಕಲಿ ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಹೊರಟಿದೆ ಅನ್ನೋದಂತೂ ಎವಿಡೆಂಟ್ ಆಗಿ ಕಾಣ್ತಿದೆ. ಅಂಡ್ ಲಿಟ್ರಲಿ ಇದು ಬೇಕಾಗಿತ್ತು. ಬಿಕಾಸ್ ಈ ತರದ ಎಕ್ಸ್ಪೆರಿಮೆಂಟ್ ಗಳು ಗೆದ್ರೆ ಆ ರೆಗ್ಯುಲರ್ ಟೆಂಪ್ಲೇಟ್ ಬ್ರೇಕ್ ಆಗುತ್ತೆ. ಬಿಗ್ ಬಜೆಟ್ ಫಿಲ್ಮ್ ಮೇಕರ್ಗಳು ಇಂಥ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ. ಅಂಡ್ ಮತ್ತಷ್ಟು ಜನ ಓಕೆ ಇಂಥ ರಿಸ್ಕ್ ಗಳನ್ನ ತಗೋಬಹುದು ಅಂತ ಮುಂದೆ ಬರ್ತಾರೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಕಲ್ಕಿ ಸಿನಿಮಾ ತಂಡದವರಿಗೆ. ನಿಮ್ಮ ಯೋಚನೆ ಚೆನ್ನಾಗಿದೆ, ಯೋಚನೆಗೆ ಮೀರಿದಂತ ಔಟ್ಪುಟ್ ಬಂದಿದೆ. ಬಟ್ ಪ್ರಮೋಷನ್ಸ್ ಅದಂತೂ ಇನ್ನೂ ಹೆಚ್ಚಾಗಲೇಬೇಕು. ಸ್ಪೆಷಲಿ ಮೊದಲ 3 ದಿನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಇದಿಷ್ಟು ನನಗೆ ಈ ಟ್ರೇಲರ್ ಗಳನ್ನ ನೋಡಿ ಅನ್ಸಿದ್ದು. ಇನ್ನು ನೀವೇನಾದ್ರೂ ಆಲ್ರೆಡಿ ಈ ಟ್ರೇಲರ್ ನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಒಪಿನಿಯನ್ ಕ್ರಿಯೇಟ್ ಮಾಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಹಾಗೆ ನಮ್ಮನ್ನ ಟ್ವಿಟರ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸೈನಿಂಗ್ ಆಫ್, ಲಿಖಿತ್.